ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಇಂಡೋ MIM LTD IPO ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಈ ಕಂಪನಿಯ ಬಿಸ್ನೆಸ್ ಏನು, IPO ವಿವರಗಳೇನು, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, ಸ್ಟ್ರೆಂತ್ ಹಾಗೂ ರಿಸ್ಕ್ಗಳೇನು, ಈ IPOಗೆ ಅಪ್ಲೈ ಮಾಡಬೇಕಾ, ಈ ಎಲ್ಲವನ್ನು ಒಂದೊಂದಾಗಿ ನೋಡೋಣ. ವಿಡಿಯೋವನ್ನು ಮುಂದುವರಿಸೋದಕ್ಕೆ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. IPO ಪ್ರಮುಖ ವಿವರಗಳು. IPO ಓಪನ್ ಆಗೋದು ಜುಲೈ 23, 2026ರಿಂದ IPO ಕ್ಲೋಸ್ ಆಗೋದು ಜುಲೈ 27ರಂದು. ಪ್ರೈಸ್ ಬ್ಯಾಂಡು $461 ಇಂದ $485. ಲಾಟ್ ಸೈಜಲ್ಲಿ 30 ಶೇರುಗಳಿದ್ದಾವೆ. ಮಿನಿಮಮ್ ಇನ್ವೆಸ್ಟ್ಮೆಂಟು $14,550. ಇಶ್ಯೂ ಸೈಜು ಸುಮಾರು 3,812 ಕೋಟಿ. ಲಿಸ್ಟಿಂಗ್ ಆಗೋದು ಡೇಟು 30 ಜುಲೈ 2026. ಅಂದರೆ $485 ಬೆಲೆಯಲ್ಲಿ ಒಂದು ಲಾಟ್ ಖರೀದಿಸಲು $14,550 ಬೇಕಾಗುತ್ತದೆ. ಇಂಡೋ MIM ಕಂಪನಿ ಏನು ಮಾಡುತ್ತದೆ ಎಂದರೆ, ಇಂಡೋ MIM ಕಂಪನಿ ಒಂದು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿದೆ. ಈ ಕಂಪನಿ ಸಣ್ಣದಾದರೂ ತುಂಬ ನಿಖರವಾದ ಮೆಟಲ್ ಕಾಂಪೋನೆಂಟ್ಸ್ಗಳನ್ನು ತಯಾರಿಸುತ್ತದೆ. ಈ ಕಾಂಪೋನೆಂಟ್ಸ್ಗಳನ್ನು ಕಾರ್ಸ್, ಏರೋಸ್ಪೇಸ್, ಮೆಡಿಕಲ್ ಡಿವೈಸಸ್, ಡಿಫೆನ್ಸ್, ಇಂಡಸ್ಟ್ರಿಯಲ್ ಮಷಿನ್ಸ್ ಮುಂತಾದ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತಿದೆ. ಸರಳವಾಗಿ ಹೇಳುವುದಾದರೆ, ದೊಡ್ಡ ಮಷಿನ್ಸ್ ಮತ್ತು ಎಕ್ವಿಪ್ಮೆಂಟ್ಗಳಲ್ಲಿ ಬಳಸುವ ಸಣ್ಣ ಪ್ರೆಸಿಷನ್ ಮೆಟಲ್ ಪಾರ್ಟ್ಗಳನ್ನು ಇಂಡೋ MIM ತಯಾರಿಸುತ್ತದೆ. ಕಂಪನಿಯ ಪ್ರಮುಖವಾದ ಟೆಕ್ನಾಲಜಿ ಏನಪ್ಪ ಅಂದರೆ, MIM ಅಂದರೆ ಮೆಟಲ್ ಇಂಜೆಕ್ಷನ್ ಮೌಲ್ಡಿಂಗ್. ಇದರಲ್ಲಿ ಮೆಟಲ್ ಪೌಡರ್ನ್ನು ಬಳಸಿ ಕಾಂಪ್ಲೆಕ್ಸ್ ಶೇಪ್ ಇರುವ ಸಣ್ಣ ಪಾರ್ಟ್ಸ್ಗಳನ್ನು ತಯಾರಿಸುತ್ತದೆ. ಇದು ಒಂದು ಸ್ಪೆಷಲೈಸ್ಡ್ ಟೆಕ್ನಾಲಜಿ ಆಗಿರುವುದರಿಂದ ಎಲ್ಲ ಕಂಪನಿಗಳಿಗೂ ಸುಲಭವಾಗಿ ಈ ಬಿಸ್ನೆಸ್ಗೆ ಬರಲು ಸಾಧ್ಯವಿಲ್ಲ. ಕಂಪನಿಯ ಬಿಸ್ನೆಸ್ನ ಪ್ರಮುಖ ವಿಶೇಷತೆ, ಇಂಡೋ MIM ಕೇವಲ ಪ್ರಾಡಕ್ಟ್ಸ್ಗಳನ್ನು ತಯಾರಿಸುವುದಿಲ್ಲ, ಇದು ಡಿಸೈನ್, ಟೂಲ್ ಮೇಕಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಫಿನಿಶಿಂಗ್ ಎಲ್ಲ ಕೆಲಸಗಳನ್ನು ಮಾಡುತ್ತದೆ. ಅಂದರೆ ಕಸ್ಟಮರ್ಸ್ಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ನೀಡುತ್ತದೆ. ಈ IPO ಹಣ ಹೇಗೆ ಸಂಗ್ರಹಿಸಲಾಗುತ್ತದೆ ಅಂದರೆ, ಈ IPOಲಿ 2 ಭಾಗಗಳಿದ್ದಾವೆ. ಫ್ರೆಶ್ ಇಶ್ಯೂ 500 ಕೋಟಿ. ಈ ಹಣ ಕಂಪನಿಗೆ ಬರುತ್ತದೆ. ಈ ಹಣವನ್ನು ಮುಖ್ಯವಾಗಿ ಸಾಲ ಕಡಿಮೆ ಮಾಡಲು ಅಂದರೆ ಬ್ಯಾರೋವಿಂಗ್ಸ್ ಮರುಪಾವತಿಸಲು ಹಾಗೂ ಜನರಲ್ ಕಾರ್ಪೊರೇಟ್ ಪರ್ಪೋಸ್ಗೆ ಬಳಸಲಾಗುತ್ತದೆ. OFS ಸುಮಾರು $3,312 ಕೋಟಿ. OFS ಮುಖಾಂತರ ಹಣ ಸಂಗ್ರಹಿಸುತ್ತದೆ. ಇದು ಎಕ್ಸಿಟಿಂಗ್ ಶೇರ್ ಹೋಲ್ಡರ್ಸ್ ತಮ್ಮ ಶೇರ್ಸ್ ಮಾರಾಟ ಮಾಡುವ ಭಾಗವಾಗಿದೆ. ಈ ಹಣ ಕಂಪನಿಗೆ ಹೋಗುವುದಿಲ್ಲ, ಅದು ಶೇರ್ಸ್ ಮಾರುವ ಶೇರ್ ಹೋಲ್ಡರ್ಸ್ಗೆ ಹೋಗುತ್ತದೆ. ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ರೆವೆನ್ಯೂ ಫೈನಾನ್ಷಿಯಲ್ ಇಯರ್ 2024ರಲ್ಲಿ $2,870 ಕೋಟಿ, 2025ರಲ್ಲಿ $3,330 ಕೋಟಿ, 2026ರಲ್ಲಿ $4,193 ಕೋಟಿ. ಅಂದರೆ ರೆವೆನ್ಯೂ ನಿರಂತರವಾಗಿ ಆದಾಯ ಹೆಚ್ಚುತ್ತಿದೆ. ಅಂದರೆ 2024ರಿಂದ 2026ವರೆಗೆ ರೆವೆನ್ಯೂ ಸುಮಾರು 46% ಹೆಚ್ಚಾಗಿದೆ. ಈಗ ಪ್ರಾಫಿಟ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಫೈನಾನ್ಷಿಯಲ್ ಇಯರ್ 2024ರಲ್ಲಿ $284 ಕೋಟಿ, 2025ರಲ್ಲಿ $424 ಕೋಟಿ, 2026ರಲ್ಲಿ $534 ಕೋಟಿ. ಅಂದರೆ 2 ವರ್ಷಗಳಲ್ಲಿ ಕಂಪನಿಯ ಪ್ರಾಫಿಟ್ಟು ಬಹಳಷ್ಟು ಹೆಚ್ಚಾಗಿದೆ. ಇದು ಕಂಪನಿಯ ಫೈನಾನ್ಸ್ ಗ್ರೋತ್ ಉತ್ತಮವಾಗಿದೆ ಎಂಬುದನ್ನು ತೋರಿಸುತ್ತದೆ. ಕಂಪನಿಯ ಪ್ರಮುಖ ಸ್ಟ್ರೆಂತ್ಗಳೇನೆಂಬುದು ತಿಳಿದುಕೊಳ್ಳೋಣ. ಮೊದಲನೆಯದು ಟೆಕ್ನಾಲಜಿ ಬೇಸ್ಡ್ ಬಿಸ್ನೆಸ್ ಆಗಿದೆ, ಸ್ಪೆಷಲೈಸ್ಡ್ ಟೆಕ್ನಾಲಜಿ ಬಳಸುತ್ತದೆ. ಎರಡನೆಯದು ಮಲ್ಟಿಪಲ್ ಇಂಡಸ್ಟ್ರೀಸ್ ಅಂದರೆ ಆಟೋಮೋಟಿವ್, ಏರೋಸ್ಪೇಸ್, ಮೆಡಿಕಲ್, ಡಿಫೆನ್ಸ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಿ ಬಿಸ್ನೆಸ್ ಇದೆ. ಮೂರನೆಯದು ಗ್ಲೋಬಲ್ ಬಿಸ್ನೆಸ್, ಭಾರತದ ಜೊತೆಗೆ ವಿದೇಶಗಳಲ್ಲೂ ಈ ಕಂಪನಿ ಬಿಸ್ನೆಸ್ ಇದೆ. ನಾಲ್ಕನೆಯದು ಉತ್ತಮ ಫೈನಾನ್ಷಿಯಲ್ ಗ್ರೋತ್ ಆಗಿದೆ, ಅಂದರೆ ರೆವೆನ್ಯೂ ಮತ್ತು ಪ್ರಾಫಿಟ್ ಎರಡೂ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಕಂಪನಿಯ ಪ್ರಮುಖ ರಿಸ್ಕ್ಗಳು ಯಾವ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೆಯದು ಹೈ ವ್ಯಾಲ್ಯೂಯೇಷನ್. IPO ವ್ಯಾಲ್ಯೂಯೇಷನ್ ಕಡಿಮೆ ಇಲ್ಲ, ಅಂದರೆ ಕಂಪನಿಯ ಗ್ರೋತ್ಗೆ ಈಗಾಗಲೇ ಪ್ರೀಮಿಯಂ ಪ್ರೈಸ್ ನೀಡಲಾಗುತ್ತಿದೆ. ಎರಡನೇದು ಕಸ್ಟಮರ್ ಕನ್ಸಂಟ್ರೇಷನ್. ಕೆಲವು ದೊಡ್ಡ ಕಸ್ಟಮರ್ಸ್ ಮೇಲೆ ಕಂಪನಿಗೆ ಹೆಚ್ಚು ಅವಲಂಬನೆ ಇದೆ. ಅವರು ಆರ್ಡರ್ ಕಡಿಮೆ ಮಾಡಿದರೆ ಬಿಸ್ನೆಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೂರನೇದು ಗ್ಲೋಬಲ್ ಕಾಂಪಿಟೇಷನ್. ವಿದೇಶ ಕಂಪನಿಗಳಿಂದ ಸ್ಪರ್ಧೆ ಇದೆ. ನಾಲ್ಕನೆಯದು OFS ಪ್ರಮಾಣ ಹೆಚ್ಚು. IPOನಲ್ಲಿ ದೊಡ್ಡ ಪ್ರಮಾಣದ ಶೇರ್ಸ್ ಎಕ್ಸಿಟಿಂಗ್ ಶೇರ್ ಹೋಲ್ಡರ್ಸ್ಗೆ ಮಾರಾಟ ಮಾಡುತ್ತಿದ್ದಾರೆ. ಈಗ ಪ್ರಮುಖವಾಗಿ GMP ಬಗ್ಗೆ ತಿಳಿದುಕೊಳ್ಳೋಣ. IPOಗೆ ಮುನ್ನ GMP ಪ್ರೀಮಿಯಂ ಕಾಣಿಸಿಕೊಳ್ಳಬಹುದು. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ, GMP ಗ್ಯಾರಂಟಿಡ್ ಪ್ರಾಫಿಟ್ ಅಲ್ಲ, GMP ಬದಲಾಗಬಹುದು. ಆದ್ದರಿಂದ ಕೇವಲ GMP ನೋಡಿ IPOಗೆ ಅಪ್ಲೈ ಮಾಡುವುದು ಸರಿಯಾದ ನಿರ್ಧಾರವಲ್ಲ. ಲಿಸ್ಟಿಂಗ್ ಗೇನ್ಗಾಗಿ ನೋಡುತ್ತಿರುವವರಿಗೆ, ನೀವು ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಗೇನ್ಗಾಗಿ ಈ IPOಗೆ ಅಪ್ಲೈ ಮಾಡುತ್ತಿದ್ದರೆ GMP ಸಬ್ಸ್ಕ್ರಿಪ್ಷನ್, ಮಾರ್ಕೆಟ್ ಸೆಂಟಿಮೆಂಟ್ ಇವುಗಳನ್ನು ಗಮನಿಸಿ ಲಿಸ್ಟಿಂಗ್ ದಿನ ಉತ್ತಮ ಪ್ರೀಮಿಯಂ ಸಿಕ್ಕರೆ ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಯೋಚಿಸಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ, ಲಾಂಗ್ ಟರ್ಮ್ ಹೂಡಿಕೆ ಮಾಡುವವರು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಹಾಗೂ ಡೆಪ್ಟ್ ಮಾರ್ಜಿನ್
ಹಾಗೂ ನ್ಯೂ ಆರ್ಡರ್ಸ್ ಇವುಗಳನ್ನು ಗಮನಿಸಿ ಕಂಪನಿಯ ಗ್ರೋತ್ ಮುಂದುವರೆದರೆ ಲಾಂಗ್ ಟರ್ಮ್ನಲ್ಲಿ ಅವಕಾಶವಿದೆ. ಕೊನೆಯದಾಗಿ ಒಟ್ಟಿನಲ್ಲಿ ಇಂಡೋ MIM IPO ಅಲ್ಲಿ ಬಿಸ್ನೆಸ್ ಉತ್ತಮವಾಗಿದೆ, ಟೆಕ್ನಾಲಜಿ ಬಲವಾಗಿದ್ದು, ಫೈನಾನ್ಷಿಯಲ್ ಗ್ರೋತ್ ಉತ್ತಮವಾಗಿದೆ, ಇಂಡಸ್ಟ್ರಿಯಲ್ ಆಪರ್ಚುನಿಟಿ ಉತ್ತಮವಾಗಿದೆ. ಆದರೆ ವ್ಯಾಲ್ಯೂಯೇಷನ್ ಪ್ರೀಮಿಯಂ, OFS ಪ್ರಮಾಣ ಹೆಚ್ಚು, ಕಾಂಪಿಟೇಷನ್ ಮತ್ತು ಕಸ್ಟಮರ್ ರಿಸ್ಕ್ ಇದೆ. ಆದ್ದರಿಂದ ಇಂಡೋ MIM ಒಂದು ಉತ್ತಮ ಬಿಸ್ನೆಸ್ ಹೊಂದಿರುವ IPO ಆಗಿದೆ. ಆದರೆ ಕೇವಲ GMP ನೋಡಿ ನಿರ್ಧಾರ ತೆಗೆದುಕೊಳ್ಳದೆ ಕಂಪನಿಯ ಬಿಸ್ನೆಸ್, ಫೈನಾನ್ಷಿಯಲ್ ಗ್ರೋತ್ ಮತ್ತು ರಿಸ್ಕ್ ಎಲ್ಲವನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಇದು ಹೂಡಿಕೆ ಸಲಹೆ ಅಲ್ಲ. IPOಗೆ ಅಪ್ಲೈ ಮಾಡುವ ಮೊದಲು ಅಧಿಕೃತ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ನಿಮ್ಮ ರಿಸ್ಕ್ ಪ್ರೊಫೈಲ್ಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು. ಪರಿಶೀಲಿಸಿ ಮತ್ತು ನಿಮ್ಮ ಸ್ವಂತ ಫೈನಾನ್ಸ್ ಅಡ್ವೈಸರ್ನ ಸಲಹೆ ಪಡೆಯಿರಿ. ಧನ್ಯವಾದಗಳು.